ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿಯ ಚಿತ್ತಾಪುರ್ನಲ್ಲಿ RSS ಪಥಸಂಚಲನ ಈಗ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಪಥಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ಸಂಘಟನೆಗಳಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. RSSನ 19ನೇ ತಾರೀಕು 100 ವರ್ಷದ ಸಂಭ್ರಮಾಚರಣೆ ಮಾಡೋ ಹಿನ್ನೆಲೆಯಲ್ಲಿ RSS ಏನಂತಂದರೆ ಚಿತ್ತಾಪುರ ಪಟ್ಟಣದಲ್ಲಿ ಒಂದು RSS ಪಥಸಂಚಲನ ಹಮ್ಮಿಕೊಂಡಿತ್ತು. ಅದನ್ನು ವಿರೋಧಿಸಿ ಸಾಕಷ್ಟು ಸಂಘಟನೆಗಳು ಅದಕ್ಕೆ ನಮಗೂ ಕೂಡ ಅವತ್ತಿನ ದಿವಸ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತೇಳಿ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಸಂಘಟನೆ ಕೂಡ ಮನವಿಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿತ್ತು. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಏನು 3 ಸಂಘಟನೆಗಳಿಗೆ ಅವತ್ತು ಏನಂತಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಅಲ್ಲಿ ಏನಾದರೂ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ 3 ಸಂಘಟನೆಗಳಿಗೆ ಜಿಲ್ಲಾಡಳಿತ ಪರವಾನಗಿನೇ ಕೊಟ್ಟಿರಲಿಲ್ಲ. ಹಾಗಾಗಿ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ RSS ಹೈಕೋರ್ಟ್ ಮೆಟ್ಟಿಲನ್ನು ಇರಿತು. ಹೈಕೋರ್ಟ್ ಪೀಠ ಏನಂತ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಪೀಠ ವಿಚಾರಣೆನ 24ಕ್ಕೆ ಮುಂದೂಡಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 24ನೇ ತಾರೀಕಿನಂತ ನಿಮಗೆ ಯಾವುದಾದ್ರೂ ದಿನಾಂಕವನ್ನು ಮತ್ತೊಂದು ದಿನಾಂಕನ ತಿಳಿಸಿ ಅಂತ RSS ಕೇಳಿದ ಸಂದರ್ಭದಲ್ಲಿ RSSನವರು ಇದೇ ನವೆಂಬರ್ 2ರಂದು ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರು ಏನು ಹೈಕೋರ್ಟ್ಗೆ ಮನವಿಯನ್ನು ಮಾಡಿದರು. ಆ ಮನವಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಮನವಿಯನ್ನು ಮತ್ತೊಂದು ಸಾರಿ ಹೊಸದಾಗಿ ಮನವಿಯನ್ನು ಸಲ್ಲಿಸೋಕ್ಕೆ ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ RSSನವರು 2ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಏನಂತಂದರೆ ಈ ಒಂದು ಕಳೆದ ಒಂದು ವಾರದಿಂದ ಸಾಕಷ್ಟು ತಿಕ್ಕಾಟವನ್ನು ನಡೀತಾ ಇದೆ. ಯಾಕಂತಂದರೆ ಅವತ್ತಿನ ದಿವಸನೇ ಮತ್ತು ಹಲವು ಸಂಘಟನೆಗಳು ನಮಗೂ ಕೂಡ ಏನು ಪಥಸಂಚಲನಕ್ಕೆ ಅವಕಾಶ ಮಾಡಬೇಕಂತೇಳಿ ಮನವಿಯನ್ನು ಸಲ್ಲಿಸಿದರು. ಈ ಒಂದು ಮನವಿಯನ್ನು ಈಗ ಜಿಲ್ಲಾಧಿಕಾರಿಗೆ ಕಚೇರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ನವೆಂಬರ್ 2ರಂದು 6 ಸಂಘಟನೆಗಳು ಈಗ ಪಥಸಂಚಲನಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಒಂದು ದಲಿತ ಪ್ಯಾಂಥರ್ ಏನು ಪಥಸಂಚಲನಕ್ಕೆ ಅವಕಾಶ ಮಾಡಬೇಕಂತೇಳಿ ಮನವಿಯನ್ನು ಸಲ್ಲಿಸಿದ್ರು. ಅಲ್ಲದೆ ಭೀಮ್ ಆರ್ಮಿಯು ಕೂಡ ನಮಗೆ 2ನೇ ತಾರೀಕಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ರೈತ ಸಂಘಟನೆ ಕೂಡ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ, ನಮಗೆ ರೈತರಿಗೆ ದೀಪಾವಳಿ ಹಬ್ಬದಂದು ಯಾವುದೇ ರೀತಿಯ ಪರಿಹಾರವನ್ನು ಕೊಟ್ಟಿಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ನಾವು ಅವತ್ತು ಬಾರ್ಕೋಲ್ ಚಳವಳಿಯನ್ನು ಕೂಡ ಮಾಡ್ತೀನಿ ಅಂತೇಳಿ ಈಗ ಏನು ರೈತ ಸಂಘಟನೆ ಹೇಳ್ತಾ ಇರುವಂಥದ್ದು. ಅದರ ಮಧ್ಯೆ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಂತಂದರೆ ನಮಗೆ ಏನಂತಾರೆ ಭಾನುವಾರ ಆಗಿದ್ದರಿಂದ 2ನೇ ತಾರೀಕು ನಮಗೆ ದೇಶ ವಿಶ್ವದ ಶಾಂತಿಗೋಸ್ಕರ ನಾವು ಆ ಶಾಂತಿಯ ನಡಿಗೆಯನ್ನು ಮಾಡ್ತೀವಿ ಚಿತ್ತಾಪುರ ಪಟ್ಟಣದಲ್ಲಿ, ನಮಗೂ ಕೂಡ ಅವಕಾಶ ಕೊಡಬೇಕಂತೇಳಿ ಅವರು ಕೂಡ ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಏನಂತಾರೆ ಎಲ್ಲವೂ ಮನವಿಯನ್ನು ಈಗ ಚಿತ್ತಾಪುರ್ನಲ್ಲಿ ಈಗ ಹೈ ವೋಲ್ಟೇಜ್ ಕದನವಾಗಿ ಪರಿಣಮಿಸಿರುವಂಥದ್ದು. ಈ ಒಂದು RSS ಪಥಸಂಚಲನಕ್ಕೆ ಏನು ಅವತ್ತಿನ ದಿನವೇ ಇನ್ನೂ 6 ಸಂಘಟನೆಗಳೀಗ ಮನವಿಯನ್ನು ಸಲ್ಲಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಯಾರಿಗೆ ಮನವಿಗೆ ಅಂದ್ರೇನು ಅವತ್ತಿನ ದಿವಸ ಪಥಸಂಚಲನ ಯಾವರಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು. ಒಂದು ಏನಂತಂದರೆ RSSನವರು ಈ ರೀತಿ ಒಂದು ಲಾಠಿಗಳನ್ನು ಹಿಡ್ಕೊಂಡು ಪಥಸಂಚಲನ ಮಾಡೋದ್ರಿಂದ ಅಲ್ಲಿ ಅದು ಏನು ಜನರಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಆಗ್ತದೆ. ಹಾಗಾಗಿ ಅಲ್ಲಿ ಅವರಿಗೆ ಅವಕಾಶ ಕೊಡಬೇಕಂತೇಳಿ ಮತ್ತಷ್ಟು ಸಂಘಟನೆಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗೆ ಮಾಡಿರುವಂಥದ್ದು. ಹೀಗಾಗಿ ಈ ಎಲ್ಲದರ ಏನು ಹಗ್ಗಜಗ್ಗಾಟದ ಮಧ್ಯೆ ಈಗ ಕೋರ್ಟ್ ಕೂಡ ಈಗ ನಿರ್ಧಾರ ಮಾಡಲಿದೆ. 2ನೇ ತಾರೀಕು ಅವರು ಏನಂದ್ರೆ ಕನ್ವೀನಿಯಂಟ್ ಡೇಟ್ ಕೇಳಿದಂಥ RSSನವರಿಗೆ ಕನ್ವೀನಿಯಂಟ್ ಡೇಟನ್ನು ಕೇಳಿದರು. ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾಗಿ ಅವತ್ತಿನ ದಿವಸನೇ ಕೊಡ್ತಾರಾ ಅನ್ನೋದೀಗ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು ಇದೇ ತಿಂಗಳು 24ರಂದು ಮಧ್ಯಾಹ್ನ 2:30ಗೆ ಏನು ಹೈಕೋರ್ಟ್ನಲ್ಲಿ RSS ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ. ಆ ಒಂದು ಹೈಕೋರ್ಟ್ ವಿಚಾರಣೆಯಲ್ಲಿ RSSನವರಿಗೆ ಆವತ್ತು ಏನಂತಂದರೆ 2ನೇ ತಾರೀಕು ಅವರಿಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಒಂದೇನಂತಂದರೆ ಚಿತ್ತಾಪುರ ಮತಕ್ಷೇತ್ರದಲ್ಲಿ RSSನವರು ಈ ರೀತಿಯ ಒಂದು ಪಥಸಂಚಲನ ಮಾಡೋದ್ರ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಮೇಲೆ ಒತ್ತಡ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ RSS ಕಾರ್ಯಕರ್ತರು ಅವರಿಗೆ ಫೋನ್ ಮಾಡಿ RSS ಈ ರೀತಿ ಒಂದು ಬ್ಯಾನ್ ಮಾಡಬೇಕು, ಪಥಸಂಚಲನ ನಡೆಸೋ ಸರ್ಕಾರಿ ಏನು ಪ್ರಾಪರ್ಟಿ ಇದೆ ಅಲ್ಲಿ ಯಾವುದೇ ರೀತಿಯ ಪಥಸಂಚಲನ ಮಾಡಬಾರ್ದು ಅಂತೇಳಿ ಸಚಿವರು ಏನೊಂದು ಪತ್ರವನ್ನು ಬರೆದಿರು. ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ಈ ರೀತಿ RSSನವರು ಈ ರೀತಿ ಅವ್ರ ಮೇಲೆ ಒತ್ತಡ ಹೇರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸಾವಿರಾರು ಜನ ಪಥಸಂಚಲನ ಮಾಡುವಂಥ ಸಂದರ್ಭದಲ್ಲಿ ಲಾಠಿಯನ್ನು ಹಿಡ್ಕೊಂಡು ಬರ್ತಾರೆ, ಅದನ್ನು ಎದುರುವಂಥ ಕೆಲಸ ಆಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಸಾಕಷ್ಟು ಜನರು ಕೂಡ ಈಗ ಜಿಲ್ಲಾಧಿಕಾರಿಗಳೇ ಮನವಿಯನ್ನು ಸಲ್ಲಿಸಿರುವಂಥದ್ದು.
ನಾಳೆ ಏನಂತಂದರೆ ಮಧ್ಯಾಹ್ನ 2:30 ಗಂಟೆಗೆ ವಿಚಾರಣೆ ನಡೆಯಲಿದೆ. 6 ಸಂಘಟನೆಗಳಿಗೂ ಸೇರಿದಂತೆ RSSನವರಿಗೂ ಅವತ್ತಿನ ದಿವಸನೇ ಪರ್ಮಿಷನನ್ನು ಕೊಡ್ತಾರೆ ಅನ್ನೋ ಈಗ ಆ ಕುತೂಹಲವನ್ನು ಮೂಡಿಸಿದಂಥ ಒಂದು ಜಿಲ್ಲಾಧಿಕಾರಿಗಳು ಏನಂತಾರೆ ಎಲ್ಲರ ಮನವಿಯನ್ನು ಪುರಸ್ಕಾರ ಮಾಡಿ ನಾಳೆ ಹೈಕೋರ್ಟ್ಗೆ ಏನು ಮನವರಿಕೆಯನ್ನು ಮಾಡಲಿದ್ದಾರೆ. ಅದಾದ ಬಳಿಕ ಯಾರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಈಗ ಈ ಒಂದು ಚಿತ್ತಾಪುರ ಮತಕ್ಷೇತ್ರದಲ್ಲಿಯೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಪರ ವಿರೋಧದ ನಡುವೆ ಈಗ ಪಥಸಂಚಲನಕ್ಕೆ ಸಜ್ಜಾಗಿರುವಂಥದ್ದು. ಯಾರಿಗೆ ಅವಕಾಶ ಕೊಡ್ತಾರೆ ಅಥವಾ ಮುಂದಿನ ದಿನಕ್ಕೆ ಏನಾದರೂ ಮತ್ತೊಮ್ಮೆ ಕೊಡ್ತಾರೆ ಅನ್ನೋದು ಈಗ ಆ ಕುತೂಹಲನ ಮೂಡಿಸಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.